ವಿಶ್ವದ ಅತ್ಯಂತ 3 ಅಪಾಯಕಾರಿ ಮೀನುಗಳು. ನಂಬರ್ 1, ಸ್ಟೋನ್ ಫಿಶ್. ಈ ಮೀನು ತುಂಬಾ ವಿಷಪೂರಿತ ಮೀನು. ಈ ಮೀನು ನೋಡುವುದಕ್ಕೆ ಕಲ್ಲುಬಂಡೆ ರೀತಿಯಲ್ಲಿ ಇರುತ್ತದೆ. ಅದಕ್ಕೆ ಈ ಮೀನನ್ನು ಸ್ಟೋನ್ ಫಿಶ್ ಎಂದು ಕರೆಯುತ್ತಾರೆ. ಇವು ಹೆಚ್ಚಾಗಿ ಸಮುದ್ರದ ತಳಭಾಗದಲ್ಲಿ ಜೀವಿಸುತ್ತವೆ. ಈ ಮೀನುಗಳು ಇಂಡೋನೇಷ್ಯಾ ಪೆಸಿಫಿಕ್ ಮಹಾಸಾಗರದಲ್ಲಿ ಕಾಣಿಸುತ್ತವೆ. ಇದರ ಹತ್ತಿರ ಸಣ್ಣ ಮೀನು ಬಂದರೆ ಬೇಗನೆ ಅಟ್ಯಾಕ್ ಮಾಡುತ್ತದೆ. ಈ ಮೀನು ಹೇಗೆ ವಿಷಪೂರಿತ ಮೀನು ಎಂದು ತಿಳಿಯೋಣ. ಕೆಲವೊಂದು ಬಾರಿ ಸಮುದ್ರದ ಅಲೆಗಳಲ್ಲಿ ಕೊಚ್ಚಿಕೊಂಡು ದಡ ಸೇರುತ್ತವೆ. ಆ ಸಮಯದಲ್ಲಿ ಯಾರಾದರೂ ಅದು ಕಲ್ಲು ಎಂದು ತಿಳಿದು ಅದರ ಮೇಲೆ ಕಾಲನ್ನು ಇಟ್ಟರೆ ಅವರ ಗತಿ ಅಧೋಗತಿ ಆಗುತ್ತದೆ. ಇದರ ವಿಷ ನಮ್ಮ ಬಾಡಿ ಒಳಕ್ಕೆ ಹೋಗುತ್ತದೆ. 2 ಗಂಟೆಯ ಒಳಗೆ ಟ್ರೀಟ್ಮೆಂಟ್ ಸಿಗಲಿಲ್ಲವೆಂದರೆ ಅವರು ಸಾಯುವ ಅವಕಾಶ ಇರುತ್ತದೆ. ಇದರ ವಿಷವು ಅಷ್ಟೊಂದು ಭಯಂಕರವಾಗಿರುತ್ತದೆ. ಈ ಮೀನಿನ ಮೈಮೇಲೆ ಚೂಪಾದ ಮುಳ್ಳುಗಳು ಇರುತ್ತವೆ. ಇವುಗಳ ಸಹಾಯದಿಂದ ತನ್ನ ವಿಷವನ್ನು ಚಿಮ್ಮುತ್ತದೆ. ಈ ಮೀನನ್ನು ಹಿಡಿದುಕೊಳ್ಳಬೇಕೆಂದರೆ ಕೆಳಭಾಗದಲ್ಲಿ ಮಾತ್ರ ಹಿಡಿದುಕೊಳ್ಳಬೇಕು. ನಂಬರ್ 2, ಕಂಡೈರು ಫಿಶ್. ಈ ಮೀನು ನೋಡುವುದಕ್ಕೆ ಚಿಕ್ಕದಾಗಿದ್ದರೂ ತುಂಬಾನೇ ಅಪಾಯಕಾರಿ ಮೀನು. ಮನುಷ್ಯರ ಮೇಲೆಯೂ ಸಹ ಈ ಮೀನು ದಾಳಿ ನಡೆಸುತ್ತದೆ. ನೀರಿನಲ್ಲಿ ನಡೆದಾಡಿದರೆ ಮತ್ತು ಈಜುವ ಸಮಯದಲ್ಲೇ ದಾಳಿ ನಡೆಸುತ್ತದೆ. ಒಂದು ವೇಳೆ ದಾಳಿ ನಡೆಸಿದರೆ ನಮ್ಮ ದೇಹದೊಳಕ್ಕೆ ಅರ್ಧ ಇಂಚು ಹೋಗುತ್ತದೆ. ಇದರಿಂದ ಆ ವ್ಯಕ್ತಿ ಸಾಯಬಹುದು. ಈ ಮೀನುಗಳು ಹೆಚ್ಚಾಗಿ ಅಮೆಜಾನ್ ನದಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ನಂಬರ್ 3, ವೋಲ್ಫ್ ಫಿಶ್. ಈ ಮೀನು ನೋಡುವುದಕ್ಕೆ ಭಯಂಕರವಾಗಿ ಕಾಣಿಸುತ್ತದೆ. ಇವು ಹೆಚ್ಚಾಗಿ ಕಲ್ಲು ಬಂಡೆಗಳಲ್ಲಿ ಜೀವಿಸುತ್ತವೆ. ಈ ಮೀನನ್ನು ಮೊದಲ ಬಾರಿ ಹತ್ತಿರದಿಂದ ನೋಡಿದರೆ ಭಯವಾಗುತ್ತದೆ. ಯಾಕೆಂದರೆ ಭಯಂಕರವಾದ ಹಲ್ಲುಗಳು. ಈ ಮೀನು ದೊಡ್ಡ ಗಾತ್ರದಲ್ಲಿರುವುದರಿಂದ ಭಯಂಕರವಾಗಿ ಕಾಣಿಸುತ್ತದೆ. ಈ ಮೀನುಗಳು ನೀಲಿ ಬಣ್ಣದಲ್ಲಿರುತ್ತವೆ. ಇದರಿಂದ ಮನುಷ್ಯರಿಗೆ ಸುಲಭವಾಗಿ ಕಾಣಿಸುವುದಿಲ್ಲ. ಇವು 30 ರಿಂದ 40 ಅಡಿ ಉದ್ದ ಬೆಳೆಯುತ್ತವೆ. ಇಷ್ಟೊಂದು ದೊಡ್ಡ ಗಾತ್ರದ ಮೀನನ್ನು ನೋಡಿದರೆ ಭಯ ಆಗುತ್ತದೆ. ಈ ವಿಡಿಯೋ ಪಾರ್ಟ್ 1 ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಅಪಾಯಕಾರಿ ಮೀನುಗಳನ್ನು ನೋಡೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ಶಿವ ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.